ನೀವ್ ಯಾವ ಭಾಷೆ ಸರ್? ಹಲೋ, ನೀವ್ ಯಾವ ಭಾಷೆ? ನಾವು ಮನೆಯಲ್ಲಿ ಕನ್ನಡನೇ ಮಾತಾಡೋದು. ಓಕೆ. ಬಟ್ ನಮ್ಗೆ ಇದು ಲಿಂಕ್ ಇದೆ, ಯಾಕಂದ್ರೆ ನಾವು SC ಜನಾಂಗದವರು, ಹಾ ಆದಿ ಕರ್ನಾಟಕ ಅವರು. ಹ್ಮ್ ನಮ್ ತಾತಂದಿರು ಪ್ಲಸ್ ನಮ್ಮ ಆ ಕಡೆ ನಮ್ ತಂದೆಯವರೆಲ್ಲ ಮಾತಾಡೋರು, ಬಟ್ ನಮ್ ಫ್ರೆಂಡ್ಸ್ ಬರಲ್ಲ, ಹ್ಮ್ ಅವ್ರೆಲ್ಲ ಸೇರೋದ್ರು. ಹ್ಮ್ ಇವಾಗ ನಮ್ ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ಹ್ಮ್ ಬಟ್ ನಮಗೆ ಆಪರ್ಚುನಿಟಿ ಇಲ್ಲ. ಮನೆಯಲ್ಲಿ ನಮ್ ವೈಫ್ ಮಕ್ಕಳೆಲ್ಲ ಮಾತಾಡೋದಿಲ್ಲ, ಹ್ಮ್ ಪ್ಲಸ್ ಹಳ್ಳೊಬ್ರೆಲ್ಲ ಯಾರು ಇಲ್ಲ ನಮ್ ಫ್ಯಾಮಿಲಿನಲ್ಲಿ ಈಗ ಮಾತಾಡೋರು. ಹ್ಮ್ ಹಂಗಾಗಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ನೀವು ಮಾತಾಡ್ತೀರ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇದ್ರಿ. ಹ್ಮ್ ಅದಕ್ಕೆ ನಿಮ್ ಕೇಳ್ಕೊಡೋಣ, ಯಾವ್ದಾರ ಯೂಟ್ಯೂಬ್ ಚಾನಲ್ ಇದೆಯಾ ಫಾಲೋ ಮಾಡ್ತಾರ, ಯಾರ ಮಾತಾಡಿ ಬೇಸಿಕ್ ಥಿಂಗ್ಸ್ ಹೆಂಗ್ ಕಲಿಬೇಕು ಅಂತ ನಿಮ್ಗೆ ಕೇಳೋಣ ಸರ್. ಸಜೆಷನ್ ಏನಾದ್ರು ಕೊಡ್ತೀರಾ ಅಂತ. ಸರ್ ನೀವು ವನ್ನಿಕುಲ ಕ್ಷತ್ರಿಯ ಜನನಾ ನೀವು? ಅಲ್ಲ, ಈಗ ನಾವು ಜನ ಯಾವ ತರ ಅಂದ್ರೆ ಸರ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಿಮ್ ವಾಯ್ಸ್ ನನಗ್ ಬ್ರೇಕ್ ಆಗ್ತಿದೆ. ಈಗ ಕೇಳಿಸ್ತಿದ್ಯಾ? ಹಾ, ಒಂಚೂರು ಜೋರಾಗಿ, ಯಾಕಂದ್ರೆ ನೀವು ಎಲ್ಲೋ ದೂರದಿಂದ ಕೇಳಿಸೋ ತರ ಕೇಳಿಸ್ತಿದೆ ನನ್ಗೆ. ಕಟ್ ಮಾಡ್ಬಿಟ್ಟು ಫೋನ್ ಮಾಡ್ತೀವಿ, ಒಂದು ನಿಮಿಷ ಕಟ್ ಮಾಡ್ಬಿಟ್ಟು. ಹಲೋ, ಹಾ ಹೇಳಿ ಸರ್. ಕೇಳಿಸ್ತಿದ್ಯಾ ಮೇಡಮ್ ಈಗ? ಹಾ ಕೇಳಿಸುತ್ತೆ ಹೇಳಿ. ಈಗ ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸುತ್ತೆ ಹೇಳಿ ಸರ್. ಈಗ ನಾವು ಬಂದು SC ಕಮ್ಯುನಿಟಿಗೆ ಸೇರ್ತೀವಿ. SC ನಲ್ಲಿ ಆದಿ ಕರ್ನಾಟಕ ಅಂತ ನಮ್ದು ಕಮ್ಯುನಿಟಿ. ಆದ್ರೆ ನಮ್ಮಲ್ಲೂ ಈ ಸ್ವಲ್ಪ ಭಾಷೆ ಮಾತಾಡ್ತಾರೆ. ಅದೇಂಗ್ ಸರ್, ನಮ್ಮ ಭಾಷೆ ನಿಮ್ಮಲ್ಲಿ ಮಾತಾಡ್ತಾರೆ? ಮಾತಾಡ್ತಾರೆ. ಈಗ ನಾಳೆ ಬೆಳಿಗ್ಗೆ ಏನಕ್ಕೆ ಪೊಗ್ದೋಡೆ ಅಂತಾರೆ. ಏನಂತಾರೆ? ಪೊಗ್ದೋಡೆ ಅಂತಾರೆ. ಅದೇ ತರನೇ ವಾಸ್ಲಾಂಗೆ ಬರುತ್ತೆ ಒಂದ್ ಸ್ವಲ್ಪ. ಓಕೆ. ಅವಾಗ ನಮ್ ತಂದೆದಿರು ನಮ್ಮ ತಾತಂದಿರೆಲ್ಲ ಮಾತಾಡ್ತಾ ಇದ್ರು, ನಮ್ಮ ಅಜ್ಜಿಯವರೆಲ್ಲ. ಭಾರಿ ಜ್ಞಾಪನ ಇದೆ ಅದು. ಅದೇ ನಾವು ತಿಂಗಳಿಗೆ ಸೇರೋದಿಲ್ಲ, ತಿಂಗಳ ಕಮ್ಯುನಿಟಿಗೆ ಸೇರೋದಿಲ್ಲ. ನಮ್ಮಲ್ಲೂ SC ಕಮ್ಯುನಿಟಿ ಆದಿ ಕರ್ನಾಟಕದಲ್ಲೂ ಮುಳ್ಜನ ಅಂತ ಬರ್ತಾರೆ, ಮತ್ತೆ ಮಾದಿಗರು ಮತ್ತೆ ಒಳ್ಳೆಯವರು ಅಂತ ಬರ್ತಾರೆ. ಅಲ್ಲೂ ಲೆಫ್ಟ್ ರೈಟ್ ಏನೇನೋ ಇದೆ. ಅದ್ ನಿಮ್ಗೆ ಗೊತ್ತಿದ್ಯಾ? ಏನಾದ್ರು ಐಡಿಯಾ ಇದೆಯಾ ಮೇಡಮ್ ಅದು? ಇಲ್ಲ ಸರ್, ನನಗೆ ಬರೀ ನಮ್ಮ ಜನಾಂಗ ಇದು ಮಾತ್ರ. ನಮ್ದ್ರಲ್ಲೂ ಇದೆ, ನಾಮದಾರು, ಮುಳ್ದಾರು, ಅಗ್ನಿಕುಲ, ಶಂಭುಕುಲ, ಈ ತರ ತುಂಬಾ ಇದೆ. ಸೊ SC ಇದಕ್ಕೆ ಬರೋದಿಲ್ಲ, ತಿಂಗಳ ಜನ ಅಲ್ಲ? ಹೌದೌದು. ಶೆಡ್ಯೂಲ್ ಕ್ಯಾಸ್ಟ್ ಇದು ಬರೋದಿಲ್ಲ ಅಲ್ಲ? ಇಲ್ಲ ಸರ್, ನಾವು ಜನರಲ್ ಬರ್ತೀರಿ. ಜನರಲ್ ಅದು ನಮ್ಮಲ್ಲೂ ಈ ಭಾಷೆ ಮಾತಾಡ್ತಾರೆ, ನಮ್ಮ SC ಜನಾಂಗದಲ್ಲೂ ಈ ತರ ಭಾಷೆ ಮಾತಾಡ್ತಾರೆ. ಯಾವ ಊರು ಸರ್ ನಿಮ್ದು? ನಾವು ಕೋರಮಂಗಲದಲ್ಲಿ ಇರೋದು. ಬಟ್ ನಮ್ಮ ಪೂರ್ವಿಕರೆಲ್ಲ ಬಂದು ಈ ಟೌನ್ ಹಾಲ್ ಹತ್ರ ಅವಾಗ ಇತ್ತು ಜಾಗಗಳು. ಅಂದ್ರೆ ಬೇಸಿಕಲಿ ನೀವು ಬ್ಯಾಂಗ್ಳೂರಿಯನ್ಸ್? ಬ್ಯಾಂಗ್ಳೂರ್, ಹೌದು. ನಮ್ಮ ಮುತ್ತಾತಂದಿರೋ ಎಲ್ಲ ಬ್ಯಾಂಗ್ಳೂರ್ ಅವರೇ. ಅಂದ್ರೆ ಅವ್ರು ಮಾತಾಡ್ತಾ ಇದ್ರ ಈ ಭಾಷೆ, ನಿಮಗ್ ಗೊತ್ತಿಲ್ಲ? ಮಾತಾಡ್ತಾ ಇದ್ರು. ಅಂದ್ರೆ ಇವಾಗ ನಿಮ್ಮ ಇದ್ರಲ್ಲಿ ಯಾರು ಇಲ್ಲ ಮಾತಾಡೋರು? ನಮ್ಮ ವೈಫ್ ಮಾತಾಡೋದಿಲ್ಲ, ನಮ್ಮ ತಾಯಿ ಅವ್ರು ಕನ್ನಡ ಜಾಸ್ತಿ ಮಾತಾಡೋದು. ಅವ್ರ ತಾಯಿ ಎಲ್ಲ ಮಾತಾಡ್ತಾರೆ, ಅವ್ರ ತಂದೆ ಹಳ್ಳಬ್ಬರು ಮಾತ್ರ ಮಾತಾಡ್ತಾರೆ. ನಮ್ಮ ಜನರೇಷನ್ 88, 89, 88 ಇಂದ ಯಾರು ಮಾತಾಡಲ್ಲ ನಮ್ ಜನರೇಷನ್. ಬಟ್ ನಮ್ ಮಾತ ಕಲಿಬೇಕಂತ ಇವಾಗ ನಮ್ಗೆ ಭಾರಿ ಫೀಲ್ ಆಗ್ತಿದೆ, ಅದೇ ನಮ್ಗೆ ಕಲಿಯೋ ಆಪರ್ಚುನಿಟಿ ಇಲ್ಲ. ಯೂಟ್ಯೂಬ್ ಅಲ್ಲೂ ನಿಮ್ದು ನೋಡಿದೀನಿ, ಮತ್ತೆ ಇನ್ನು ಒಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ರಾಜಶತ್ರಿ ಅಂತ ಒಂದು ಪ್ರೊಫೈಲ್ ಇದೆ, ರಾಜಶತ್ರಿ ಅಂತ. ಅವ್ರದ್ದು ಒಂದ್ ಸ್ವಲ್ಪ ನೋಡ್ತೀನಿ, ಅದು ಬಿಟ್ರೆ ಯಾರು ಈ ಭಾಷೆ ಮಾತಾಡೋರೇ ಇಲ್ಲ. ಅದಕ್ಕೆ ನನಗೆ ಕ್ಯೂರಿಯಸ್ ಆಗಿ ನಿಮ್ ನಂಬರ್ ನಾನು ಒಂದ್ ವಾರದಿಂದ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸರಿ ಮಾತಾಡೋಣ ಅಂತ ಇವತ್ತು ಜ್ಞಾಪನ ಇಲ್ಲಿ ಅಕ್ಕ ಕೇಳೇ ಬಿಡೋಣ, ಹೀಗೆ ಈ ಭಾಷೆ ಹೆಂಗ್ ಕಲಿಯೋದು ಅಂತ ನಿಮ್ಗೆ ಫೋನ್ ಮಾಡಿದ್ ನಾನು. ನೀವು ಸ್ವಲ್ಪ ಪ್ರೋತ್ಸಾಹಿಸ್ತೀರಾ? ನಮ್ದು ಪೇಸ್ ಈಗ್ಲೂ ಹಂಗೆ ಹಿಂಗೆ ಅಂತ. ಅದಕ್ಕೆ ನಮ್ಗೆ ಬಾರಿ ಅದೊಂದು ಇಂಟ್ರೆಸ್ಟ್ ಕಲಿಬೇಕಂತ. ಅದ್ರಲ್ಲಿ ಕನ್ನಡ ತಮಿಳ್ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಅದಕ್ಕೆ ನನ್ಗೆ ಬಾರಿ ಇಂಟ್ರೆಸ್ಟ್ ಮೇಡಮ್. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಹೆಂಗ್ ಕಲಿಬಹುದು, ನೀವ್ ಏನ್ ಸಜೆಷನ್ ಕೊಡ್ತೀರಾ ಹೆಂಗೆ ಅಂತ? ಹೆಂಗಂದ್ರೆ ಡೈಲಿ ನನ್ಗೆ ಫೋನ್ ಮಾಡಿ ಸರ್, ನಮ್ ಭಾಷೆದಲ್ಲಿ ಮಾತಾಡಿ ಅಷ್ಟೇ. ಅಲ್ಲ, ಬಟ್ ನಿಮ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ಬಿಡಿ. ನೀವು ಸಪರೇಟ್ ಆಗಿ ನಮ್ ಲ್ಯಾಂಗ್ವೇಜ್ ಏನಾದ್ರು ಹಾಕ್ತೀರಾ ಮೇಡಮ್ ನೀವು? ಸರ್ ಒಂದು ವಿಡಿಯೋ ಇದೆ, ಒಟ್ಟಲ್ಲಿ ಎಲ್ಲ ಕಡೆ ಇಲ್ಲ. ಹೌದು. ಇದು ವಿಡಿಯೋಸ್ ಅಲ್ಲೂ ಬರೀ ಕನ್ನಡನೇ ಮಾತಾಡ್ತೀರಾ? ಬರೀ ಮ್ಯಾಟ್ರಿಮೋನಿ ವಿಚಾರದಲ್ಲಿ ಅದ್ರಲ್ಲೂ 50% ಅಷ್ಟೇ ನೀವು ಒಂದೊಂದು ವಿಡಿಯೋನಲ್ಲಿ ಮಾತ್ರ ಮಾತಾಡೋದು. ಅದು ಅಬ್ಸರ್ವ್ ಮಾಡಿದೀನಿ. ಮತ್ತೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಅದೇ ನಾನು ರಾಜ್ ಶತ್ರಿ ಅಂತ ಒಂದು ಪ್ರೊಫೈಲ್ ಇದೆ,
ಎಲ್ಲೋ UK ನಲ್ಲಿ ಇದ್ದಾನೆ ಅದನ್ನು. ಹ್ಮ್ ಅವರು ಮಾತಾಡ್ತಾರೆ ಪಾಪ, ನಂಬರ್ ಬೇಸ್ ಅಂತಾನೆ ಮಾತಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅವರು. ಅದು ಬಿಟ್ರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಯಾವ್ದು ಇಲ್ಲ. ಯಾರ ಪ್ರೊಫೈಲ್ಸ್ ಈ ತರ ನಮ್ಮ ಮಾತಾಡೋರು ಯಾವ್ದಿಲ್ಲ. ಇನ್ನೊಂದು ಫೇಸ್ಬುಕ್ ನಲ್ಲಿ ಅಮ್ಮು ಮುಗ್ಲು ಅಂತ ಏನೋ ಒಂದಿದೆ. ಅದು ಬಂದು ಒಂದ್ ತಾಯಿ ಮಗಳು ರೀಲ್ಸ್ ಮಾಡ್ತಾರೆ. ಅವ್ರು ರೀಲ್ಸ್ ಮಾಡ್ತಾರೆ ಯಾವ್ದಿಲ್ಲ. ನೀವ್ ಅಟ್ಲೀಸ್ಟ್ ಈಗ ಮ್ಯಾಟ್ರಿಮೋನಿದೆಲ್ಲ ಒಂದು 8 minutes 10 minutes ಇದಾಕಿದ್ದೀರಾ, ಅದನ್ನ ಕೇಳ್ಕೊಂಡಿದ್ರು ಒಂದ್ ಸ್ವಲ್ಪ ವರ್ಡ್ಸ್ ಕಲಿಬಹುದು. ಆತರ ಮೇಡಮ್, ಅದಕ್ಕೆ ನಾನು ಫೋನ್ ಮಾಡಿದ್ದು. ಓಕೆ, ತುಂಬಾ ಖುಷಿ ಆಯ್ತು ಸರ್. ನಮ್ಮ ಭಾಷೆಗೆ ನಾನು ಎಷ್ಟೊಂದ್ ಜನ ನಮ್ಮ ಜನಾಂಗಲ್ಗೆ ನಾನು ಹಾಕ್ತಾ ಇರ್ತೀನಿ ಈಗ ಮಾತಾಡಿ ಅಂತೇಳಿ. ಅಂಥದ್ರಲ್ಲಿ ನಿಮ್ಮಂಥವ್ರು ಕಾಲ್ ಮಾಡಿ ನನಗೆ ಕಲಿಬೇಕು ಅನ್ನಿದ್ದು ತುಂಬಾನೇ ಭಾರಿ ಖುಷಿ ಆಗ್ತಿದೆ, ಸಂತೋಷ. ಹೌದು ಹೌದು, ನನಗೆ ಯಾಕೋಸ್ಕರ ಆ ಭಾಷೆ ನನಗೆ ಒಂದ್ ಸ್ವಲ್ಪ ಲೈಕ್ ಆಯ್ತು ಮೇಡಮ್. ಅದು ಡಿಫ್ರೆಂಟ್ ಆಗಿ ಖುಷಿ ಆಯ್ತು. ಅದು ಕೇಳಕ್ಕೇನೆ ಕನ್ನಡ ತಮಿಳ್ ಎರಡು ಮಿಕ್ಸ್ ಆಗಿ ಖುಷಿ ಆಯ್ತು ಮೇಡಮ್ ನಂಗೆ. ಹೌದೌದು ಸರ್. ನಮ್ದೆಲ್ಲ ಕನ್ನಡ ಮೀಡಿಯಂ. ನಾನು ಇಂಟ್ರೆಸ್ಟ್ ಆಗಿ ಒಂದು ಕಾಲೇಜ್ PUC ನಲ್ಲಿ ಇದ್ದಾಗಲೇ ಇಂಟ್ರೆಸ್ಟ್ ತಗೊಂಡು ತಮಿಳ್ ಬರೆಯಕ್ಕೂ ಓದ್ಕೊಳಕ್ಕೂ ಕಲ್ತಿದ್ದೀನಿ. ಬಟ್ ಇದು ಕಲಿಬೇಕಂತ ಇತ್ತು ಇಂಟ್ರೆಸ್ಟ್. ಬಟ್ ನಮ್ ತಂದೆ ಅವರೆಲ್ಲ ಮಾತಾಡೋ ಟೈಮಲ್ಲಿ ಚೆನ್ನಾಗಿತ್ತು, ಕೇಳಿಸ್ಕೊಳಕ್ ಚೆನ್ನಾಗಿತ್ತು. ಅವಾಗ ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾವ್ದು ಇದೇನೋ ಒಂದ್ ಮಾತಾಡ್ತಾ ಇದಾರೆ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಿದ್ದೆ. ಈಗ ನಮ್ ತಂದೆ ಮಾತಾಡೋದೆಲ್ಲ ಇನ್ನೂ ನನ್ ಕಿವಿನಲ್ಲಿ ಹಂಗೆ ಇದೆ. ಬಟ್ ಈಗ ಯಾರು ಮಾತಾಡ್ತಾ ಇಲ್ಲ ಈಗ. ಅದಕ್ಕೆ ಸೊ ನಮ್ಗೆ ಅದು ಕಲಿಯೋದು ಭಾಗವಾಗ್ತಿದೆ. ನಿಮ್ಮಲ್ಲಿ ಆತರ ಈಗ ಯಾವ್ದನ್ನ ವಿಡಿಯೋಸ್ ಆತರ ನೀವು ಎಲ್ಲಾನ ನೋಡಿದ್ರೆ ಒಂದ್ ಸ್ವಲ್ಪ ನಮ್ ನಂಬರ್ ಫಾರ್ವರ್ಡ್ ಮಾಡಿ ಮೇಡಮ್, ಕಲಿಯಂತದ್ದು ಆತರ ಯಾವ್ದನ ಇದ್ರೆ. ಶೋರ್ ಸರ್, ಶೋರ್. ಅದು ಮಾಡ್ತೀನಿ. ಆ ಥರ ಇತ್ತು ಅಂದ್ರೆ ಅಪ್ಡೇಟ್ ಕೊಡ್ತೀನಿ. ಸೊ ಆಕ್ಚುಲಿ ನನ್ನ ಹೆಸರು ಚೇತನ್ ಅಂತ. ಓಕೆ ಸರ್, ಓಕೆ. ನಾವು ಕೋರ್ಮಂಗ್ಲ. ಬಟ್ ನಿಮ್ಗೆ ಈ SC ಜನಾಂಗದವ್ರು ಯಾರು ಇದಿರಲ್ಲ ಮೇಡಮ್, ಅದಕ್ಕೂ ತಿಳಕ್ಕೆ ಕಂಪ್ಲೀಟ್ ಡಿಫ್ರೆನ್ಸ್ ಇದೆಯಲ್ಲ? ಹೌದು, ಆಕ್ಚುಲಿ ಏನಾಯ್ತು ಅಂದ್ರೆ ಒಂದ್ಸತಿ ಹೀಗೇನೆ ಅಡ್ವರ್ಟೈಸ್ಮೆಂಟ್ ನಾನು ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಹಾಕಿರೋ ಅಂಥದ್ದು. ಹಾಕಿದಾಗ ವನ್ನಿಕುಲ ಕ್ಷತ್ರಿಯ ಮುಲ್ದಾರು ತಿಗುಲ್ರು ನಾವು ಕರ್ಗ ಧರ್ಮರಾಯ ವಂಶದವರು, ಕರ್ಗ ತೆಗಿಯೋದು ಈ ಥರ ಎಲ್ಲ. ಸೊ ಹಾಗಾಗಿನೇ ನಾನು ನಮ್ಮ ಆ ಒಂದು ಕಾನ್ಸೆಪ್ಟ್, ನಾನು ಮೋರ್ ದೆನ್ 100+ ಬಿಸ್ನೆಸ್ ಮಾಡ್ತೀನಿ. 100+ ಬಿಸ್ನೆಸ್ಸಲ್ಲಿ ಇದು ಒಂದು. ಸೊ ಹಾಗಾಗಿನೇ ನಾನು ರಿಯಲ್ ಎಸ್ಟೇಟ್ ನೀವೇನು ಹೇಳಿದ್ರಿ ಅದಾಗ್ಬೋದು, ಇಲ್ಲ ದುಬೈ ಪ್ಯಾಕೇಜಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಇದೊಂಥರ ಯೂನಿವರ್ಸಲ್. ನಾನು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಕನ್ನಡ ಭಾಷೆ ಅದನ್ನ ಎಲ್ರಿಗೂ ತಲುಪಿಸ್ಬೇಕು. ಹಾಗಾಗಿ ನಾನು ಅದನ್ನೆಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ. ಈ ವನ್ನಿಕುಲ ಕ್ಷತ್ರಿಯ ಮುಲ್ದಾರು ಅಂತ ಬಂದಾಗ ಮ್ಯಾಟ್ರಿಮೋನಿಯಲ್ಲಿ ಅದು ಓನ್ಲಿ ರಿಲೇಟೆಡ್ ಟು ಮೈ ಜನ, ನನ್ನ ಇವ್ರಿಗೆ ಮಾತ್ರನೇ ಅಂತೇಳಿ ಆ ಲ್ಯಾಂಗ್ವೇಜಲ್ಲಿ ರೆಕಾರ್ಡ್ ಮಾಡಿ ಹಾಕ್ತಿರೋ ಅಂಥದ್ದು. ಸೊ ಅದು ರೆಕಗ್ನೈಸ್ ಆಗುತ್ತೆ, ಇಂಥವ್ರಿಗೆ ಮಾತ್ರನೇ ಈ ಒಂದು ವಿಡಿಯೋ ರಿಲೇಟೆಡ್ ಆಗಿದೆ, ಬೇರೊಬ್ರಿಗೆ ಸಂಬಂಧಪಟ್ಟಿಲ್ಲ ಈ ವಿಡಿಯೋ ಅನ್ನೋದಕ್ಕೋಸ್ಕರ ಅದು ರೆಕಗ್ನೈಸ್ ಆಗುತ್ತೆ ನಮ್ಮ ಜನಾಂಗಕ್ಕೆ. ಸೊ ಹಾಗಾಗಿ ಹೌದು, ತುಂಬ ಕಮ್ಮಿ ಇತ್ತು. ಬಟ್ ಇತ್ತೀಚೆಗೆ ನಮ್ಮ ಜನ ಅವರು ಅಲ್ಲೊಂದು ಇಲ್ಲೊಂದು ರೀಲ್ಸ್ಗಳು ಮಾಡ್ಕೊಂಡು ಇತ್ತೀಚೆಗೆ ಬರ್ತಾವ್ರೆ. ಇದಕ್ಕೂ ಮುಂಚೆ ಯಾರು ಇರಲಿಲ್ಲ. ನಾನು ಅನ್ಕೊಂತೀನಿ ನಾನು ಮೇ ಬಿ 2nd ಪ್ಲೇಸಲ್ಲೋ 3rd ಪ್ಲೇಸಲ್ಲೋ ಬರ್ಬೋದು. ಇದಕ್ಕೂ ಮುಂಚೆ ಸುಮ್ಮನೆ ಈ ಏನು ಕಾರ್ಟೂನ್ ಟೈಪಲ್ಲೆಲ್ಲ ಮಾಡೋರು, ಏನಾದ್ರು ಹಬ್ಬಕ್ಕೆ. ನೋಡ್ದೆ ಕಲಿಯಂತದಿಲ್ಲ ಮೇಡಮ್, ಅದೇನೋ ಒಂದೊಂದು ವಿಡಿಯೋ ಹಾಕಿದಾರೆ ಅಷ್ಟೇ. ಅದೇ ಮುಂಗಾರು ಮಳೆದು ಅದು ಪರ ಅಂತ ಅದು ತಮಾಷೆಗೆ, ಅದು ನಾವು ಅದ್ರಲ್ಲಿ ಏನು ತಗೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಲಾಂಗ್ ವಿಡಿಯೋಸ್ ಅಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರೋದು ನಾನೇ ಅನ್ಸುತ್ತೆ ನಮ್ಮ ಭಾಷೆದು. ನೀವು ಸ್ವಲ್ಪ ಮಾಡಿ, ಯಾಕೋಸ್ಕರ ತುಂಬಾ ಜನ ಇಂಟ್ರೆಸ್ಟ್. ನನ್ನ ಫ್ರೆಂಡ್ ಒಬ್ಬ ನಾಯ್ಡು ಇದ್ದಾನೆ, ನಾನು ಇದನ್ನ ಕಲಿಯಕ್ ತುಂಬಾ ಇಷ್ಟಪಟ್ಟ. ಪಾಪ ತಮಿಳು ಬರೋದಿಲ್ಲ. ಸೊ ಅದನ್ನ ಕಷ್ಟ, ತುಂಬಾ ಕಷ್ಟ. ತಮಿಳ್ ಬಂದ್ರೆ ಅಟ್ಲೀಸ್ಟ್ ಮ್ಯಾನೇಜ್ ಸೇಕ್ಲಾಮು ಅಂತಾರಲ್ಲ, ಅದರ ಇತ್ತು. ನೀವೊಂದ್ ಸ್ವಲ್ಪ ನನ್ನೊಂದು ಸಜೆಷನ್ ಏನಂದ್ರೆ, ಒಂದು ಸಪರೇಟ್ ಬರೀ ನಮ್ಮ ಲ್ಯಾಂಗ್ವೇಜ್ ಕಲಿಯಕ್ಕೆ ಅಂತಾನೆ ನೀವು ಒಂದು ಪೇಜ್ ಮಾಡಿ ಮೇಡಮ್. 5 ವಿಡಿಯೋ ಹಾಕಿ ಸಾಕು, ಒಂದು 2 ವರ್ಷದಲ್ಲಿ, 1 ವರ್ಷ 2 ವರ್ಷದಲ್ಲಿ ಒಂದು 5 ವಿಡಿಯೋಸ್ ಲರ್ನಿಂಗ್ ಅವರ್ ಇದನ್ಬಿಟ್ಟು ಸ್ವಲ್ಪ ಬೇಸಿಕ್ಸ್ ಅದನ್ನ. ಈಗ ನೀವ್ ಹೇಳಿ, ನೀವು ಈ ತರ ಜನ ಬಂದು ನಮ್ ಕೇಳಿದ್ರು, ಔಟ್ ಆಫ್ ನಮ್ ತಿಂಗಳು ಜನ ಬಿಟ್ಟಿನೂ ಬೇರೆಯವರೆಲ್ಲ ನಮ್ಗೆ ಫೋನ್ ಮಾಡಿದ್ದಾರೆ, ಕೇಳಿದ್ರು. ಅವ್ರಿಗೋಸ್ಕರ ನನ್ ಬೇಸಿಕ್ಸ್ ಅಂದ್ರೆ ಈಗ ಈ ಇಂಗ್ಲಿಷ್ ನಲ್ಲಿ ಆ್ಯಂಡ್ ಫಾರ್ ಎಲ್ಲ ಇದೆಯಲ್ಲ, ಅದರ ಅದೊಂದು ಕಲಿಯಕ್ ಬಾರಿ ಕಷ್ಟ ಆಗುತ್ತೆ ನಮ್ ಲ್ಯಾಂಗ್ವೇಜ್ ಅಲ್ಲಿ. ಮತ್ತೆ ಈಗ ನಾವು ಕನ್ನಡದಲ್ಲಿ ಮತ್ತೆ ಅನ್ನಕ್ಕೆ ನಮ್ಮ ಭಾಷೆಯಲ್ಲಿ ಏನದು, ಆಮೇಲೆ ಅನ್ನಕ್ಕೆ ಏನಾಗಿರೋದು, ಅಪೇಸೆಕಿ ಅದಕ್ಕೆ ಸ್ಮಾಲ್ ವರ್ಡ್ಸ್ ಜಾಯಿಂಟ್ಸ್ ಮಾಡೋ ವರ್ಡ್ಸ್
ಇನ್ ಮಿಕ್ಕಿದ್ ಬಿಗ್ ಬಿಡಿ ಅದೇ ಇದಕ್ಕೆ ಪಟ್ಟೆ ಆಮ್ಲೆ ಪುಳ್ಳೆಗೆ ಮತ್ತೆ ಯಾಲಕ್ಕೋರಿಯಾ ಅದೆಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ಜಾಯಿಂಟಿಂಗು ಕಂಟಿನ್ಯೂ ಜಾಯಿಂಟ್ ಮಾಡೋದು ಅದೊಂದ್ ಸ್ವಲ್ಪ ನೀವು ಹಾಕಿದ್ರೆ ನನ್ಗೆ ಗೊತ್ತಿರಂಗೆ ಬಾರಿ ಜನ ಲೈಕ್ ಮಾಡ್ತಾರೆ. ಯಾಕೋಸ್ಕರ ನಿಮ್ ಜನಾಂಗದವ್ರೆ ತಿಂಗಳ ಜನಾಂಗದವ್ರೆ ಅವರೇ ನನ್ಗೆ ಗೊತ್ತಿರಂಗೆ ಥೌಸಂಡ್ಸ್ ಆಫ್ ಪೀಪಲ್ಸ್ ಇದಾರೆ. ಮತ್ತೆ ಬೇರೆಯವರು ಇಂಟ್ರೆಸ್ಟ್ ಇರೋರು ಆ ವಿಡಿಯೋಸ್ ನೋಡ್ಬೋದು ನಿಮ್ ಫ್ರೀ ಇದ್ದಾಗ. ಅದೊಂದು ನಂದು ಒಂದು ಸಜೆಷನ್ ಇದೆ ಮೇಡಮ್. ಶೋರ್ ಸರ್, ಮಾಡೋಣ ಸರ್, ಪ್ರಯತ್ನ ಪಡ್ತೇನೆ. ಮತ್ತೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ SC ಶೆಡ್ಯೂಲ್ ಕ್ಯಾಸ್ಟ್ ನಲ್ಲಿ ಆದಿ ಕರ್ನಾಟಕ ನಾನು ನಮ್ ಕ್ಯಾಸ್ಟ್ ಅದು ನಮ್ಮ ಹಳ್ಳಿನಲ್ಲಿರೋರು ಪೂರ್ವಿಕರು ಮತ್ತೆ ಸೀನಿಯರ್ಸ್ ನಾನು ಹೇಳ್ತಾರದು ಒಂದು 50 years 45 years ಅಬೋ 40 years ಅದ್ಕೊಳ್ಳಿ 40 ಇಲ್ಲ 45 years ಅಬೋ ಎಲ್ಲರೂ ಈ ಭಾಷೆ ಮಾತಾಡ್ತಾರೆ. ನೀವು ಬೇಕಂದ್ರೆ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಅವರು ಮಾತಾಡ್ತಾರೆ. 45 years ಸೀನಿಯರ್ಸ್ ಎಲ್ಲ ನಮ್ಮ ತಿಗಳ ಭಾಷೆನ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮನೆಯಲ್ಲಿ ಅದನ್ನೇ ಮಾತಾಡೋದು. ಬೆಲ್ಟ್ ಎಲ್ಲ ಇದೀವಿ ಟೌನ್ ಹಾಲು ಕಲಾಸ್ಪಾಳ್ಯ ಸೆಂಟ್ರಲ್ ಬ್ಯಾಂಗ್ಳೂರ್ ಇತ್ತಲ್ಲ ಮೇಡಮ್, ಆಗ ಸಣ್ಣ ಸಣ್ಣ ಮನೆಗಳಲ್ಲಿ ಅವರು ಏನೋ ಕೆಲ್ಸಕ್ಕಂತ ಬಂದ್ಬಿಟ್ಟಿದ್ರು ಸಿಟಿಗೆ, ಗಾರೆ ಕೆಲ್ಸಕ್ಕೂ ರೋಡ್ ಕೆಲ್ಸಕ್ಕೂ ಏನೋ ಸಣ್ಣ ಸಣ್ಣ ಅವ್ರ ವೃತ್ತಿ ಮಾಡಕ್ ಅಲ್ಲಿ ಆ ಜಾಗಕ್ಕೆ ಬಂದ್ಮೇಲೆ ಅದೆಲ್ಲ ಅದನ್ನ ಕಳ್ತವ್ರೆ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಮಾತಾಡ್ತಾರೆ, ನಾನು ಕೇಳಿಸ್ಕೊಂಡು ನಮ್ಮ ಮರದೇವರೆಲ್ಲ ಹೇಳೋದು. ಈಗ ಶುಕ್ರವಾರ ಆಗುದ್ರೆ ನಮ್ಮ ಅಜ್ಜಿಗೆ ಹೇಳೋರು ಪೊಗಡೆ ಬೆನ್ ಪೂಜೆ ಸೇಕ್ನೋ ಪೊಮ್ಮ ರೆಡಿ ಏನೋ ಮಾತಾಡೋರು. ಅದನ್ನ ನಮ್ಗೆ ಖುಷಿ ಆಯ್ತು ಮೇಡಮ್ ಮಾತಾಡಿ ನಿಮ್ಮ ಹತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಆ್ಯಕ್ಚುಲಿ ಮ್ಯಾಟ್ರಿಮೋನಿಯಲ್ಲಿ ಹೀಗೇನೆ ನಿಮ್ಮವರೇ ನಿಮ್ಮ ಒಂದು ಹುಡುಗಿ ಪ್ರೊಫೈಲ್ ಕಳಿಸಿತ್ತು ನನಗೆ. ಅವ್ರಿಗೂ ಗೊತ್ತಿಲ್ಲ. ಸೊ ಹೀಗೇನೆ ನನ್ನ ಅಡ್ವರ್ಟೈಸ್ಮೆಂಟು ನಾನು ರೆಕಾರ್ಡ್ ಹಾಕಿರೋದನ್ನ ನೋಡಿಬಿಟ್ಟು ನನಗೆ ಈ ಥರ ಪ್ರೊಫೈಲ್ ಬೇಕು ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ನಾನು ಪ್ರೊಫೈಲ್ ಎಲ್ಲ ನೋಡಿ ಹುಡುಗಿ ಅದು ಬಂದ್ಬಿಟ್ಟು ಹುಡುಗನೆಲ್ಲ ಅವರು ಇಷ್ಟಪಟ್ಟು ಅವ್ರ ಮನೆಗೆಲ್ಲ ಹೋಗಿ ಮಾತುಕತೆ ಎಲ್ಲ ಮಾಡ್ಕೊಂಬಂದ್ರಿ ನಾವು. ಆಮೇಲೆ ಲಾಸ್ಟಲ್ಲಿ ಅವರಪ್ಪ ಊರಿಗೆಲ್ಲೋ ಹೋಗಿದ್ರು. ನೆಕ್ಸ್ಟ್ ರೌಂಡಲ್ಲಿ ಹೋದಾಗ ಅವರಪ್ಪ ಇದ್ರು. ಅವರಪ್ಪ ಎಲ್ಲ ಫುಲ್ಲು ಎಲ್ಲ ಆಗೋಯ್ತು ಸರ್. ಇನ್ನೇನು ಮದ್ವೆಗಂತ ಆದಾಗ ಲಾಸ್ಟಲ್ಲಿ ಅವರಪ್ಪ ಅಂತಾರೆ, ಲಾಸ್ಟಲ್ಲಿ ಇನ್ನೇನು ಎದ್ದು ಬರ್ಬೇಕಾದಾಗ ನಾವು SC ಅಂತಾರೆ. ಅಯ್ಯೋ ನಮ್ಗೆ ಹೆಂಗಾಯ್ತು ಅಂದ್ರೆ ಇದೇನಪ್ಪ ಎಲ್ಲ ಹೀಗೇನೆ ಮುಳ್ಜನ ಅಂತಾರೆ, ತಿಗುಳ್ರು ಅಂತಾರೆ, ಕರ್ಗ ಮಾಡ್ತೀನಿ ಅಂತಾರೆ, ನಮ್ಮ ಭಾಷೆ ಮಾತಾಡ್ತಾರೆ, ಎಲ್ಲಾನು ಎಲ್ಲೂ ಡೌಟೇ ಬಂದಿಲ್ಲ. ಇವಾಗ ನೀವು ಸೆಕೆಂಡ್ ಪರ್ಸನ್ ನಿಮ್ಮ ಜನಾಂಗ ನಮ್ ತರಾನೇ ಇದಾರೆ ಅನ್ನೋದು ನನಗೆ. ಇನ್ನೂ ಆ ಹುಡುಗಿ ಇದೆ, ಇನ್ನೂ ಆ ಹುಡುಗಿ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಮಾತಾಡ್ತಾರೆ ಅವು. ಹೌದು ಹೌದು, ಇವಾಗ ನೀವು ಹೇಳಿದ್ದು ಪ್ರೂವ್ ಆಯ್ತು ನನ್ಗೆ. ಅದಕ್ಕೇನೆ ನಾನು ಆ ಹುಡ್ಗಿಗೆ ನಾನಂದೆ, ನಿನ್ಗೇನು ಗೊತ್ತಿಲ್ವಾ, ನೀನ್ ಯಾಕೆ ಇಷ್ಟೊಂದಲ್ಲ ನಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡಿದೆ ಅಂತ. ಪಾಪ ಆ ಹುಡ್ಗಿಗೆ ನಾನು ಹೇಳಿದ್ದೆ ನಾನು. ಆಮೇಲೆ ಅವ್ರ ಅಪ್ಪನಿಗೂ ಅಂದೆ, ನೋಡು ಅಪ್ಪ ಯಾರಿಗೂ ಗೊತ್ತಿರ್ಲಿಲ್ಲ ಅದಲ್ವಾ. ಸೊ ಇದೇನಪ್ಪ ಇವ್ರು ಹಿಂಗೆ ಅನ್ಕೊಂಡು ನಾನು ಆಯ್ತು ಮೋರ್ ದೆನ್ 2 years ಆಯ್ತು ಸರ್. ಅಂದ್ರೆ ಆ ಹುಡ್ಗಿ ಇನ್ನೂ ಇದೆ. ಆ ಹುಡ್ಗಿ ನನ್ನ ಹತ್ರ ಈಗ್ಲೂ ಮಾತುಕತೆ, ಈಗ್ಲೂ ನಾವು ಚಾಟ್ ಮಾಡ್ತೀರಿ, ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಇತ್ತೀಚೆಗೆ ಆ ಹುಡ್ಗಿಗೆ ಮದ್ವೆ ಆಯ್ತು. ಸೊ ಆ ಹುಡ್ಗಿ ಹೇಳಿದ್ದು ಈಗ ನನ್ಗೆ ನೀವ್ ಹೇಳ್ತಿರೋದು, ಓ ಹಾಗಾದ್ರೆ ಇದೆ ನೋಡಿ ಕನೆಕ್ಷನ್. ನನ್ನ ಅನಿಸಿಕೆ ನನಗೆ ಇವಾಗ 38 years ಮೇಡಮ್. ನನ್ನ ಅನಿಸಿಕೆ ಪ್ರಕಾರ ನನ್ನ ಜನರೇಷನ್ ಮುಂಚೆ ಒಂದ್ ಜನರೇಷನ್ ಬಿಟ್ಬಿಡಿ, 45 years ಮುಂಚೆ ಎಲ್ಲ ನಮ್ಮ SC ಜನಾಂಗದಲ್ಲಿ ಎಸ್ಪೆಷಲಿ ಆದಿ ಕರ್ನಾಟಕ ಈ ಭಾಷೆ 200% ಮಾತಾಡ್ತಾ ಇದ್ರು. ಈಗ ನಾವು ಮಾತಾಡ್ತಾ ಇಲ್ಲ. ಯಾಕೋಸ್ಕರ ಇದು ಹೋಗ್ಬಿಟ್ಟಿದೆ. ಈಗ ತಿಗಳ್ರನವ್ರು ಆ ಮನೆಯಲ್ಲಿ ಬ್ಲಡ್ ಇಂದ ಬಂದ್ಬಿಟ್ಟಿದೆಯಲ್ಲ. ಈಗ ಸೊ ಅದ್ರಲ್ಲಿ ಅವ್ರು ಕಂಪಲ್ಸರಿ ಮಾತಾಡ್ತಾರೆ. ಅವ್ರ ಜನಕ್ಕೆ ಪೂಜೆಗೆ ಅಲ್ಲಿ ಸೇರ್ತಾರೆ. ಈಗ ನಮ್ಗೆ ಅದಿಲ್ಲ. ನನ್ ಗೊತ್ತಿರಂಗೆ ನಮ್ ಪೂರ್ವಿಕರೆಲ್ಲ ರೊಟ್ಟಿ ಮೇಲೆ ಬೆಂಗಳೂರಿಗೆ ಬಂದು ಈ ಭಾಷೆ ಕಲ್ತ್ಕೊಟ್ಟಿದ್ದು ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ನಮ್ SC ಜನಾಂಗ ಎಸ್ಪೆಷಲಿ ಆದಿ ಕರ್ನಾಟಕದಲ್ಲಿ 99% ಈ ಭಾಷೆ ಹಳಬ್ರು ಮಾತಾಡ್ತಾರೆ, ಹುಡುಗರಿಲ್ಲ. ಈಗಿನ ಆಫ್ಟರ್ 1990 ಡೇಟ್ ಆಫ್ ಬರ್ತ್ ಇರೋರು ಮಾತಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅದಕ್ಕೆ ಮುಂಚೆ ಎಲ್ಲ ಚೆನ್ನಾಗಿ ನೀವು ಸ್ವಲ್ಪ ವಿಚಾರಣೆ ಮಾಡಿ. ಮತ್ತೆ ನಮ್ಮ SC ಆದಿ ಕರ್ನಾಟಕದಲ್ಲಿ ಅಲ್ಲೂನು ಮುಳ್ಜನ ಅಂತ ಇದೆ, ಅಲ್ಲೂ ಇದೆ. ಅಲ್ಲಿ ಮುಳ್ಜನ ಮತ್ತೆ ಇನ್ನೊಂದು ಅಂದ್ರೆ ಮಾದಿಗರು
ಒಲೆಯವರು ಅಂತ ಒಂದ್ ಕಡೆ ಲೆಫ್ಟ್ ಅಂತಾರೆ ಅವ್ರನ್ನ, ಲೆಫ್ಟ್ ಹ್ಯಾಂಡ್ ಅಂತಾರೆ. ಇನ್ನೊಂದು ಮುಳ್ ಜನ ರೈಟ್ ಹ್ಯಾಂಡ್ ಏನೋ ಅಂತಾರೆ ಮೇಡಮ್, ಅದನ್ನು ಇದೆ. ಅದೊಂದು ಇದೆ. ಆತರ ನಿಮ್ಮಲ್ಲಿ ಲೆಫ್ಟ್ ರೈಟ್ ಇದೆಯಾ ಮೇಡಮ್? ಇಲ್ಲ, ಅದು ಗೊತ್ತಿಲ್ಲ ಸರ್, ಲೆಫ್ಟ್ ರೈಟ್ ಗೊತ್ತಿಲ್ಲ. ಸೊ ಲೆಫ್ಟ್ ರೈಟ್ ಅಂತಾರೆ. ಲೆಫ್ಟ್ ಗೆ ರೈಟ್ ಅವ್ರಿಗೆ ಆಗೋದಿಲ್ಲ, ನೋಡಲ್ಲ. ಬದ್ದಿ ಮಾದಿಗಳು ಒಳ್ಳೆಯವರು, ಸ್ವಲ್ಪ ಇದವರು, ಸ್ವಲ್ಪ ಕೀಳವರು, ಸ್ವಲ್ಪ ರೈಟ್ ಅನ್ನೋರು ಇನ್ನೊಂದು ಕ್ಯಾಸ್ಟ್. ಬಟ್ ಓವರ್ ಆಲ್ ಆದಿ ಕರ್ನಾಟಕದಲ್ಲಿ ನನ್ನ ಭಾಷೆ ಈ ಭಾಷೆ ಮಾತಾಡ್ತಾರೆ. ನಾನ್ ಬೇಕಾದ್ರೆ ನಮ್ ರಿಲೇಟಿವ್ಸ್ ಹತ್ರ ಹೋದಾಗ ಫಂಕ್ಷನ್ ಅಲ್ಲಿ ಇಲ್ಲಿ ಹೋಗ್ತೀನಿ, ನಮ್ ವಾಯ್ಸ್ ರೆಕಾರ್ಡ್ ಮಾಡ್ಕೊತೀನಿ. ಅವ್ರು ಯಾರನ್ನ ಸೀನಿಯರ್ಸ್ ಮಾತಾಡೋದು ನಿಮ್ಗೆ ಕಳಿಸ್ತೀನಿ, ಅದನ್ನ ನೀವು ನೋಡ್ಬಿಟ್ಟು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾವ್ದಾನ ಫಂಕ್ಷನ್ ನಲ್ಲಿ ಯಾರನ್ನ ಹೋಗ್ತೀನಲ್ಲ ಮನೆಗೆ, ಅವ್ರು ಮಾತಾಡೋ ಸ್ವಲ್ಪ ಚೇಂಜಸ್ ಇರ್ಬೋದು ಅಂತ ಅನ್ಕೊಂತೀನಿ. ಈಗ ನೀವು ಯೂಟ್ಯೂಬ್ ನಲ್ಲಿ ಮತ್ತೆ ಇದನ್ನೆಲ್ಲ ಮಾತಾಡಿದಾಗ ನಾಳೆಗೆ ಏನಂತೀರಾ? ನಾಲಿಕಿ ಇಲ್ಲಿ ಪೊಗುತೋಡೆ ಆತರ ಏನೋ ಒಂದಿದೆ, ಆತರ ಒಂದ್ ಸ್ವಲ್ಪ ಲೈಟ್ ಚೇಂಜಸ್ ಇದೆ ಆತರ ಅಂತ ಅನ್ಕೊಂತೀನಿ ನಾನು. ಬಟ್ ನನಗಂತೂ ಬಾರಿ ಫೀಲ್ ಮಾಡ್ತಿದ್ದೀನಿ ಮೇಡಮ್, ಯಾಕೋಸ್ಕರ ನಮ್ಮ ತಂದೆ ನಮ್ಮೆಲ್ಲ ಇದ್ದಾಗ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಅವಾಗ ನಾವು ಕಲ್ತಿಲ್ಲ. ಮಾತಾಡೋದಿಲ್ಲ, ಕಲಿಬೇಕು ಅಂತ ಇದೆ, ಕಲಿಯಕ್ ಆಗ್ತಿಲ್ಲ. ಏನೋ ನಿಮ್ಮಂತವ್ರದ್ದು ಒಂದ್ 2-3 ವಿಡಿಯೋಸ್ ನೋಡ್ಬಿಟ್ಟು ಸ್ವಲ್ಪ ಆನಂದ ಪಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವಾಗ ಈ ರೀತಿ ಒಂದು ರಿವ್ಯೂ ಬಂದಿರೋದ್ರಿಂದ ಹೆಚ್ಚಿನ ವಿಡಿಯೋಸ್ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೊಂದು ದಯವಿಟ್ಟು ಒಂದು ಪೇಜ್ ಕ್ರಿಯೇಟ್ ಮಾಡಿ, ಲರ್ನಿಂಗ್ ಅಂತ ಹಾಕ್ಬಿಟ್ಟು. ಏನಿಲ್ಲ, ಸುಮ್ಮನೆ ನೀವು ಫ್ರೀ ಆದಾಗ ಜಸ್ಟ್ ಬೇಸಿಕ್ಸ್ ನಮ್ಮಂತವ್ರು ಸ್ಟಾರ್ಟಿಂಗ್ ಕಲಿಯೋದನ್ನ ಮಾತ್ರ ಹಾಕಿದ್ರು ಸಾಕು. ಅದೊಂದು ನಂದೊಂದು ಆನೆಸ್ಟ್ ನಿಮ್ಗೊಂದು ಸಜೆಷನ್. ಮಾಡೋಣ ಸರ್, ಟ್ರೈ ಮಾಡ್ತೀನಿ. ಓಕೆ ಮೇಡಮ್, ನನ್ನ ಹೆಸರು ಚೇತನ್ ರಾಜ್ ಅಂತ, ನನ್ನ ನಂಬರ್ ಸೇವ್ ಮಾಡ್ಕೊಂಡು. ಶೋರ್ ಸರ್, ಮಾಡ್ಕೊಂತೀನಿ ಸರ್. ವಾಟ್ಸಪ್ ಅಲ್ಲಿ ಪಿಂಗ್ ಮಾಡಿ ನಾನು ಸೇವ್ ಮಾಡ್ಕೊಂತೀನಿ. ಈ ತರ ಕಾನ್ವರ್ಸೇಷನ್ಸ್ ಏನಾದ್ರು ಬಂದ್ರೆ ಸುಮ್ಮನೆ ನಂಗೆ ಫಾರ್ವರ್ಡ್ ಮಾಡಿ. ಶೋರ್ ಸರ್, ಶೋರ್. ಥ್ಯಾಂಕ್ ಯು ನಿಮ್ಮ ಅಡ್ವೈಸ್ ಮಾಡಿ ಕಾಲ್ ಮಾಡಿ ಇಷ್ಟೊತ್ತು 20 ನಿಮಿಷ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ನೈಟ್, ಬಾಯ್.